ಈ BBMPಯವರು ಯಾವಾಗಲೂ ಹೇಳೋದೊಂದು ಮಾಡೋದು ಇನ್ನೊಂದು. ಬೆಂಗಳೂರಿನಲ್ಲಿ ಗುಂಡಿಗಳೆಷ್ಟಿದೆ ಅಂತ ಲೆಕ್ಕ ಹಾಕ್ತಾ ಇದ್ದೀವಿ, ಅದನ್ನು ಈಗಾಗಲೇ ಆಲ್ರೆಡಿ ಮುಚ್ಚಿಬಿಟ್ಟಿದ್ದೀವಿ, ಇನ್ನೇನು ಸ್ವಲ್ಪನೇ ಇದೆ ಅಂತೆಲ್ಲ ಹೇಳಿದ್ದು ಬರೀ ಬುರುಡೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗಿ ಹೋಗಿದೆ. ಹಾಗಾದರೆ ಈ BBMPಯ ಬುರುಡೆ ಪುರಾಣ ಏನು ನೋಡೋಣ ಬನ್ನಿ. ಗುಂಡಿಗಳ ವಿಚಾರದಲ್ಲಿ ಬುರುಡೆ ಲೆಕ್ಕ. ಬಾಯ್ ತೆರೆದು ಕಾಯ್ತಿವೆ ಸಾವಿರಾರು ರಸ್ತೆ ಗುಂಡಿಗಳು. ಹೇಳೋದೊಂದು ಮಾಡೋದಿನ್ನೊಂದು ಅನ್ನೋದಕ್ಕೆ BBMP ಹೇಳಿ ಮಾಡಿಸಿದಂತಿದೆ. ಒಂದ್ ಕಡೆ ಗುಂಡಿ ಲೆಕ್ಕ ಮಾಡಿದ್ದೀವಿ, ಮುಚ್ತಿದ್ದೀವಿ ಅಂತ ಬುರುಡೆ ಬಿಟ್ಟಿದೆ ಅನ್ನೋದು ಪಬ್ಲಿಕ್ಸ್ಗೆ ಗೊತ್ತಾಗಿ ಹೋಗಿದೆ. ಹೌದು, ಜಾಲಹಳ್ಳಿಯ ಅಯ್ಯಪ್ಪ ದೇವಸ್ಥಾನದ ರಸ್ತೆಯಲ್ಲಿ ಗಜಗಾತ್ರದ ಗುಂಡಿ ಬಿದ್ದಿದ್ದು ಗುಂಡಿಯಿಂದ ವಾಹನ ಸವಾರರ ಜೀವಕ್ಕೆ ಕಂಟಕ ಎದುರಾಗೋ ಅಪಾಯ ಹೆಚ್ಚಾಗಿದೆ. ಕಳೆದ 1 ತಿಂಗಳಿನಲ್ಲಿ 10 ಬಾರಿ ಗುಂಡಿಗಳ ಫೋಟೋ, ಲೊಕೇಶನ್ ಸಹಿತ ಕಂಪ್ಲೇಂಟ್ ಮಾಡಿ ಕಾದು ಕುಳಿತ ಪಬ್ಲಿಕ್ಸ್ ಅದೇ ಕೆಟ್ಟ ಗುಂಡಿಗಳಲ್ಲಿ ದಿನ ಓಡಾಡುವಂತಾಗಿದೆ. ಗುಂಡಿ ಮುಚ್ಚೋದಿರ್ಲಿ, ಕನಿಷ್ಠ BBMPಯಿಂದ ಬಂದು ಯಾರು ನೋಡೇ ಇಲ್ಲ. ಗುಂಡಿ ಲೆಕ್ಕ ಅಷ್ಟೇ ನೋಡಿ ನಿದ್ದೆ ಮಾಡ್ತಿರೋ BBMP ಕೇವಲ ಬುರುಡೆ ಬಿಟ್ಟಿದೆ ಅನ್ನೋದು ಜನಕ್ಕೆ ಗೊತ್ತಾಗಿದೆ. ಕಳೆದ 1 ತಿಂಗಳ ಹಿಂದೆ ಗುಂಡಿಗಳ ಫೋಟೋ ಸಮೇತ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ನಿಮ್ಮ ಬುರುಡೆ ಬಿಟ್ಟು ಗುಂಡಿ ಮುಚ್ಚಿ ಅಂತಿದ್ದಾರೆ ಜನ. ದಯವಿಟ್ಟು ಈ ಗುಂಡಿಗಳಿಂದ ಯಾರ್ದಾದ್ರು ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ. ಆಯಿತಾ, ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಬೇಕು ಅನ್ನೋ ಗ್ಯಾರಂಟಿ ಇರೋದಿಲ್ಲ. ನಿಜವಾಗ್ಲೂ ಯಾರು ಪ್ರಾಣ ಯಾವಾಗ ಹೋಗುತ್ತೆ ಅಂತ ಗೊತ್ತಿರಲ್ಲ. ದಯವಿಟ್ಟು ಎಲ್ಲ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರಿಗೆ ದಯವಿಟ್ಟು ಹೆಲ್ಪ್ ಮಾಡಬೇಕು ಸರ್ಕಾರ. ಜಾಲಹಳ್ಳಿಯ ಅಯ್ಯಪ್ಪ ದೇಗುಲದ ಮುಂದೆ ಗುಂಡಿ ರಸ್ತೆ. ಅಯ್ಯಪ್ಪನ ನೋಡೋಕೆ ಬಂದು ಅಯ್ಯಯ್ಯಪ್ಪ ಅಂತಿರೋ ಜನ. ಒಂದ್ ಕಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರೋ ಭಕ್ತರು ಅಯ್ಯಯ್ಯಪ್ಪ ಅನ್ನುವಂತಾಗಿದೆ. ಇನ್ನೊಂದ್ ಕಡೆ ಬಸ್ ನಿಲ್ದಾಣವೇ ಇಲ್ಲದೆ ರಸ್ತೆಯಲ್ಲಿ ಬಸ್ಸಿಗಾಗಿ ಕಾಯುವ ವಿದ್ಯಾರ್ಥಿಗಳು. ಗುಂಡಿಗಳು, ಜಲ್ಲಿ ಕಲ್ಲುಗಳಿಂದ ಅಪಘಾತಗಳು ಆದ್ರೆ ಯಾರ್ ಹೊಣೆ? ಯಾರಾದ್ರೂ ಸಾಯುವವರೆಗೂ ಗುಂಡಿ ಮುಚ್ಚಲ್ವಾ ಅಂತಾರೆ ಸಾರ್ವಜನಿಕರು. ಒಟ್ನಲ್ಲಿ ಇದು ಜಾಲಹಳ್ಳಿ ಮುಖ್ಯ ರಸ್ತೆ ಅಲ್ಲ, ಗುಂಡಿಗಳ ರಸ್ತೆ ಎನ್ನುವಂತಾಗಿದೆ ಅಲ್ಲಿನ ದಾರುಣ ಸ್ಥಿತಿ. ಜಾಲಹಳ್ಳಿಯ ಅಯ್ಯಪ್ಪ ದೇವಸ್ಥಾನದ ಬಳಿ ಜನ ಓಡಾಡಬೇಕು ಅಂದರೆ ಅಥವಾ ವಾಹನ ಸಂಚಾರ ಮಾಡಬೇಕಂದ್ರೆ ಅಯ್ಯಯ್ಯಪ್ಪ ಅನ್ನೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಕ್ಕೆಂದರೆ ಅಯ್ಯಪ್ಪ ದೇವಸ್ಥಾನದ ಮುಂಭಾಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗುಂಡಿಗಳಾಗಿರುವಂಥದ್ದು. ಈ ಬಗ್ಗೆ ಹಲವು ಬಾರಿ BBMPಗೆ ಅಂದರೆ ಆ್ಯಪ್ಗೆ ಈ ಥರದ ಗುಂಡಿಗಳಾಗಿದ್ದಾವೆ ಮುಚ್ಚಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಸಿಕ್ಕಿಲ್ಲ. ಸಿಂಗಲ್ ರೋಡ್ ಇರುವಂಥದ್ದು, ಟೂ ವೇ ವೆಹಿಕಲ್ಗಳು ಓಡಾಡ್ತವೆ. ಇಂಥ ಕಡೆಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಗುಂಡಿಗಳಾಗಿದ್ರು ಕೂಡ ಅವುಗಳನ್ನು ಮುಚ್ಚುವಂಥ ಕೆಲಸ BBMP ಮಾಡಿಲ್ಲ. ಜೊತೆಗೆ ಇಲ್ಲಿ ಜನ ಸಾಲಾಗಿ ಇಲ್ಲೇ ನಿಲ್ತಾರೆ, ಅಂದರೆ ಬಸ್ಗಾಗಿ ಕಾಯುವಂಥ ಜನ ಇಲ್ಲೇ ಕಾಯುವಂಥದ್ದು. ಆ ಗುಂಡಿಗಳನ್ನು ತಪ್ಪಿಸೋದಕ್ಕೆ ವಾಹನ ಸವಾರರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಪಘಾತಗಳಾಗುವಂಥದ್ದು ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಇಷ್ಟರ ಮಟ್ಟಿಗೆ ಸಮಸ್ಯೆ ಇದ್ರೂ ಕೂಡ BBMPಯ ಆ್ಯಪ್ಗೂ ಕೂಡ ನಾವು ಅಪ್ಲೋಡ್ ಮಾಡಿದ್ರು ಕೂಡ ಇಲ್ಲಿನ ಸ್ಥಿತಿಗತಿ ಹೀಗಿದೆ ಅಂತ. ಯಾವ ಗುಂಡಿಗಳನ್ನು ಕೂಡ ಮುಚ್ಚುವಂಥ ಕೆಲಸವನ್ನು BBMP ಮಾಡಿಲ್ಲ. ಇನ್ನಾದರೂ BBMP ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇರ್ತಾರೆ ಬಸ್ಗಾಗಿ. ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರದ್ದು. ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ BBMP ಕಾದು ನೋಡಬೇಕು. 1000 ಗುಂಡಿ ಲೆಕ್ಕ ಮಾಡಿದ್ದೀವಿ, ಗುಂಡಿ ಮುಚ್ತಿದ್ದೀವಿ. ಆ್ಯಪ್ ಇದೆ, ಆ್ಯಪಲ್ಲಿ ಗುಂಡಿ ಫೋಟೋ ಅಪ್ಲೋಡ್ ಮಾಡಿ, ಫಟಾಫಟ್ ಅಂತ ಗುಂಡಿ ಮುಚ್ತೀವಿ ಅನ್ನೋ ಮಾತುಗಳನ್ನ ಬಿಟ್ಟು ಗುಂಡಿ ಮುಕ್ತ ರಸ್ತೆಗಳನ್ನ ಮಾಡಿ ಅನ್ನೋದು ಪಬ್ಲಿಕ್ಸ್ ಒತ್ತಾಯ. ಮಾದೇಶ್ ಆನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.